ಹಾಗೆ ಮಾವಿನಲ್ಲಿ ಮಾವು ಸ್ಪೆಷಲ್ ಅಂತ ಒಂದು ಲಘು ಪೋಷಕಾಂಶಗಳ ಮಿಶ್ರಣ ಲಭ್ಯವಿರೋದ್ರಿಂದ ಅದನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಗುಣಮಟ್ಟದ ಕಾಯಿಯನ್ನ ಪಡ್ಕೊಳ್ಬಹುದು. ಇದರಲ್ಲಿ 4 ಸಿಂಪಡಣೆಯನ್ನ ನಾವು ಮಾಡ್ಬೇಕಾಗುತ್ತೆ. ಒಂದು ಜೂನ್ ಜುಲೈಗೆ ಅಂದ್ರೆ ಕಟಾವ್ ಆದ್ಮೇಲೆ, ಇನ್ನೊಂದು ಹೂ ಬಿಡೋದಕ್ಕಿಂತ ಮುಂಚೆ, ಹಾಗೆ ಒಂದು ಬಟಾಣಿ ಸೈಜ್ ಕಾಯಿ ಬಂದಾಗ, ಹಾಗೆ ಲಿಂಬೆ ಗಾತ್ರದಲ್ಲಿರುವಂತ ಕಾಯಿಗಳಿಗೆ ಸಿಂಪಡಣೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಇಳುವರಿ ಅಲ್ಲದೆ ಗುಣಮಟ್ಟದ ಇಳುವರಿ ಸಿಗುವಂತದನ್ನ ನಾವು ಕಾಣಬಹುದಾಗಿದೆ. ಪರಿಹಾರಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕಂಡುಕೊಂಡಿದ್ದಾರೆ. ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ, ಅಂದರೆ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯಬಹುದಂತ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಕೂಡ ರೈತರಿಗೆ ಮಾಹಿತಿಯನ್ನು ನೀಡಲಾಗಿದೆ. ರೈತರಿಗೆ ಸರ್ಕಾರ ಸಹಾಯದಲ್ಲಿ ನೀಡಲಾಗುತ್ತಿರುವಂತಹ ಸೂಕ್ಷ್ಮ ನೀರಾವರಿ ಘಟಕದ ಉಪಯೋಗಗಳು, ಕೃಷಿ ಯಾಂತ್ರೀಕರಣದ ಉಪಯೋಗಗಳು ಮತ್ತು ಕೃಷಿ ಭಾಗ್ಯ ಯೋಜನೆ ಮತ್ತು ಇತರ ಕೃಷಿ ಇಲಾಖೆಯ ಎಲ್ಲಾ ಯೋಜನೆಗಳ ಸೌಲಭ್ಯಗಳನ್ನು ಮಾಹಿತಿಯನ್ನು ಮೇ 29ರಿಂದ ಶುರುವಾಗಿ ಮಿಕ್ಸ್ ಮಾಡಿ ಮತ್ತೆ 4 ಭಾಗ ನನಗೆ ರೂಪಾಯಿ ವಿಲ್ಟ್ ಅಂತ ಏನು ಹೇಳ್ತಾರೆ, ನಮ್ಮ ವಿಲ್ಟ್ ಅಂತ ನಾವೇನು ಕರೆದಿರಲ್ಲ. ಸಾವಯವ ಕೃಷಿಗೆ ಒಳಗಾದಂತೆ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಲಾಭಗಳನ್ನು ಗಳಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ತಾವೇ ಬೆಳೆದಂಥ ಬೀಜಗಳನ್ನು ಯಾವ ರೀತಿ ಬೀಜೋಪಚಾರ ಮಾಡೋದ್ರ ಮೂಲಕ ತಮ್ಮದೇ ತಳಿಗಳನ್ನು ಮುಂದೆ ಸಂವರ್ಧನೆ ಮಾಡಿಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಂಡ್ರು. ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ರೈತರಿಗೆ ಅರಿವು ಮೂಡಿಸಲು ಹಮ್ಮಿಕೊಳ್ಳೋದ್ರ ಮೂಲಕ ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ನೀಡಬೇಕಂತ ಮಾರ್ಗದರ್ಶನ ಮಾಡಿದ್ದಾರೆ. ಈ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ, ಬೀಜೋಪಚಾರ, ಯಾವ ರೀತಿ ಬೀಜನ ಅಳವಡಿಸ್ಕೊಂಡು, ಯಾವ ರೀತಿ ಅದಕ್ಕೆ ಕೆಮಿಕಲ್ ಅವರು ಕೊಟ್ಟಿರ್ತಾರೆ ಅದನ್ನೆಲ್ಲ ಅಳವಡಿಸ್ಕೊಂಡು ಬೀಜೋಪಚಾರ ಮುಂದಕ್ಕೆ ಹೆಂಗೆ ಮಾಡಬೇಕು ಅಂತ ಕಟ್ಟಿದ್ದಾರೆ. ಇದರಿಂದ ನಮ್ಮ ಆದಾಯನ ಮುಂದೆ ಯಾವ ರೀತಿ ಬೆಳೆದು ಅಂತ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಕಿಗೋಟಾರ ಗ್ರಾಮಕ್ಕೆ ಬಂದು ನಾವಿರೋ ಕಡೆಗೆ ನಮಗೆಲ್ಲ ಥರದ ಸಪೋರ್ಟು ಸೌಲಭ್ಯಗಳನ್ನು ಒದಗಿಸಲು ಮಾತನಾಡಿ